ನಮಸ್ಕಾರ ವೀಕ್ಷಕರೇ, BLS ಫುಡ್ ಲಾಗ್ಗೆ ಸ್ವಾಗತ. ಇವತ್ತು ಸಾಫ್ಟಾದ ಸ್ಪಾಂಜಿಯಾಗಿ ಟೇಸ್ಟಿಯಾಗಿ ಮಲೈ ಕೇಕ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ ಎಷ್ಟು ಸೂಪರಾಗಿದೆ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಹಾಗೆ ಮಾಡೋ ವಿಧಾನ ತಿಳ್ಕೊಳ್ಳೋಣ. ಫಸ್ಟಿಗೆ 1/3 ಕಪ್ನಷ್ಟು ಆಯಿಲ್ನ ತೊಗೊಂಡಿದ್ದೀನಿ, ಕುಕ್ಕಿಂಗ್ ಆಯಿಲ್ನ. ಹಾಗೆ 1/3 ಕಪ್ ಮೊಸರು, ಅರ್ಧ ಕಪ್ನಷ್ಟು ಸಕ್ಕರೆನ ಮಿಕ್ಸಿಲಿ ಪೌಡ್ರ್ ಮಾಡಿ ಇದ್ರ ಜೊತೆ ಸೇರಿಸಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಮಾಡಿದ್ದಾದಮೇಲೆ 1 ಕಪ್ನಷ್ಟು ಮೈದಾ ಹಿಟ್ಟು, ಹಾಗೆ ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ, 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್ನ ಸೇರಿಸ್ತಾ ಇದ್ದೀನಿ. ಇದನ್ನು ಸೀವ್ ಮಾಡಬೇಕು. ಹಿಟ್ಟಲ್ಲಿ ಏನಾದರೂ ಗಂಟೇನಾದರೂ ಇದ್ದರೆ ಅವಾಯ್ಡ್ ಆಗುತ್ತೆ. ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡಿದ್ದಾದಮೇಲೆ ಅರ್ಧ ಕಪ್ನಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಹಾಲನ್ನು ಒಂದೇ ಸಲ ಸೇರಿಸೋದು ಬೇಡ, ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ತೊಗೊಂಡಿರೋ ಕ್ವಾಂಟಿಟಿಗೆ ಅರ್ಧ ಕಪ್ನಷ್ಟು ಹಾಲು ಕರೆಕ್ಟಾಗಿ ಆಗಿದೆ. ಸ್ವಲ್ಪನೂ ಗಂಟಿಲ್ಲದೆ ಇದನ್ನು ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಳ್ಳೋಣ. ಹಾಗೆ ಕಡಾಯಲ್ಲಿ 1.5 ಕಪ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಒಂದು ಚಿಕ್ಕ ಸ್ಟ್ಯಾಂಡನ್ನು ಇಟ್ಟಿದ್ದೀನಿ. ಒಂದು ವೇಳೆ ಸ್ಟ್ಯಾಂಡ್ ಇಲ್ಲ ಅಂದರೆ ಒಂದು ಪ್ಲೇಟು ಇಲ್ಲ ಒಂದು ಕಪ್ಪಾದರೂ ಇಡ್ಬೋದು. ಈಗಾಗಲೇ ನಾನು ಕೇಕ್ ಟಿನ್ಗೆ ಆಯಿಲ್ನ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಈ ಬ್ಯಾಟರ್ನ ಹಾಕಿ ಈ ರೀತಿ ಟ್ಯಾಪ್ ಮಾಡಿ ಇಟ್ಟಿದ್ದೀನಿ. ಯಾವುದಾದ್ರೂ ಬಬಲ್ ಏನಾದರೂ ಇದ್ದರೆ ಅದು ಅವಾಯ್ಡ್ ಆಗುತ್ತೆ ಅಷ್ಟೇ. ಈಗ ಇದನ್ನು ನೋಡಿ, ನೀರು ಚೆನ್ನಾಗಿ ಕುದೀತಾ ಇದೆ. ನಾವೇನು ಬ್ಯಾಟರ್ ರೆಡಿ ಮಾಡಿದ್ವಲ್ಲ ಇದನ್ನು ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ಈಗ ಕೇಕ್ ರೆಡಿಯಾಗಿದೆ. ಇದು ರೆಡಿ ಆಗೋದಕ್ಕೆ ಸರಿಸುಮಾರು 30-35 ನಿಮಿಷ ಟೈಮ್ ಹಿಡಿದಿದೆ. ನೋಡಿ, ಫೋರ್ಕಲ್ಲಿ ಈ ರೀತಿ ನೋಡೋಣ, ಸ್ವಲ್ಪನೂ ಕೇಕ್ ಅಂಟಿಲ್ಲ, ಸಾಫ್ಟಾಗಿ ಚೆನ್ನಾಗಾಗಿದೆ. ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡೋಣ. ಇದು ತಣ್ಣಗಾಗೋವರೆಗೂ ಇದಕ್ಕೆ ಬೇಕಾಗಿರುವಂಥ ರಬ್ಡಿ ರೆಸಿಪಿನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೋಸ್ಕರ 1 ಲೀಟರಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿಯೋವಾಗ 2 ಟೀ ಸ್ಪೂನ್ ಸಕ್ಕರೆನ ಸೇರಿಸಿದ್ದೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನೂ ಸಹ ಸೇರಿಸಿದ್ದೀನಿ. ನಾವೀಗಾಗಲೇ ಕೇಕಲ್ಲಿ ಸಕ್ಕರೆನ ಸೇರಿಸಿದ್ದೀವಲ್ಲ, ಅದಕ್ಕೋಸ್ಕರ ಇದನ್ನು ಸ್ವೀಟು ಸ್ವಲ್ಪ ಕಮ್ಮಿ ಮಾಡೋಣ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ನಿಮಗೆ ಇನ್ನೂ ಸ್ವಲ್ಪ ಸ್ವೀಟು ಬೇಕು ಅಂದರೆ 1 ಟೀ ಸ್ಪೂನಷ್ಟು ಸಕ್ಕರೆನ ಸೇರಿಸ್ಬೋದು. ಹಾಗೆ ಸ್ವಲ್ಪ ಕೇಸರಿನೂ ಸಹ ಸೇರಿಸಿದ್ದೀನಿ. ಹಾಲು ಚೆನ್ನಾಗಿ ಕುದೀತಾ ಇರಲಿ. ತುಂಬಾ ಚೆನ್ನಾಗಾಗುತ್ತೆ ರೆಸಿಪಿ ಇದು. ಚಿಕ್ಕವರಿಂದ ಹಿಡಿದು ದೊಡ್ಡೋರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಹೇಳಿರೋ ಮೆಜರ್ಮೆಂಟ್ ಎಲ್ಲ ಪರ್ಫೆಕ್ಟಾಗಿ ಬಂದಿದೆ. ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ನ ಕಲಿಯೋದಕ್ಕೆ BLS ಫುಡ್ ಲಾಗ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದರ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿ, ಈಗ ಹಾಲು ಅರ್ಧ ಆಗಿದೆ. ಇನ್ನೂ ಗಟ್ಟಿ ಮಾಡೋದು ಬೇಡ, ಇಷ್ಟಾದರೆ ಸಾಕು. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ನೋಡಿ, ಕೇಕು ಪೂರ್ತಿಯಾಗಿ ತಣ್ಣಗಾಗಿದೆ. ಫೋರ್ಕಿಂದ ಈ ರೀತಿ ಅಲ್ಲಲ್ಲಿ ಚುಚ್ಚಿದ್ರೆ ನಾವು ಏನು ರಬ್ಡಿ ಮಾಡಿದ್ವಲ್ಲ ಇದನ್ನು ಇದ್ರ ಮೇಲೆ ಹಾಕಿದಾಗ ಚೆನ್ನಾಗಿ ಇದು ಹೀರ್ಕೊಳ್ಳುತ್ತೆ. ಕೇಕ್ನ ಪೂರ್ತಿಯಾಗಿ ರಬ್ಡಿ ಅನ್ನೋದು ಹೀರ್ಕೊಳ್ಳುತ್ತೆ. ನೋಡಿ, ನಾನು ರಬ್ಡಿ ಹಾಕಿದ್ಮೇಲೂ ಸಹ ಫೋರ್ಕಿಂದ ಈ ರೀತಿ ಮಾಡಿದ್ದೀನಿ. ನಂತರ ಇದಕ್ಕೆ ಗಾರ್ನಿಷಿಂಗೋಸ್ಕರ ನೀವು ಯಾವುದೇ ಡ್ರೈ ಫ್ರೂಟ್ಸ್ ತೊಗೊಳ್ಳಿ. ನಾನಿಲ್ಲಿ ಪಿಸ್ತಾ ಹಾಗೆ ಬಾದಾಮನ್ನ ತೊಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇದನ್ನು ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಆಮೇಲೆ ಸರ್ವ್ ಮಾಡುವಾಗ ಸೇರಿಸ್ತೀನಿ. ಇದು ಪೂರ್ತಿ ರೆಡಿ ಆದಮೇಲೆ ಅರ್ಧ ಗಂಟೆಗಳ ಕಾಲ ಫ್ರೀಝರ್ನಲ್ಲಿಟ್ಟು ಸಹ ಸರ್ವ್ ಮಾಡ್ಬೋದು, ಇಲ್ಲ ಹೀಗೇನು ಸಹ ಸರ್ವ್ ಮಾಡ್ಬೋದು. ನೋಡಿ, ಸೂಪರಾಗಿರೋವಂಥ ಮಲೈ ಕೇಕ್ ರೆಡಿಯಾಗಿದೆ. ನಾನು ಇದನ್ನು ಅರ್ಧ ಗಂಟೆ ಫ್ರೀಝರಲ್ಲಿಟ್ಟು ತೆಗೆದಿದ್ದೀನಿ. ಈಗ ಸರ್ವ್ ಮಾಡುವಾಗ ರಬ್ಡಿ ಮಾಡಿಟ್ಕೊಂಡಿದ್ವಲ್ಲ ಇದನ್ನು ಸಹ ಸೇರಿಸ್ಬಿಟ್ಟು ಸರ್ವ್ ಮಾಡ್ತೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಲ್ವಾ? ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಈ ಕೂಡಲೇ BLS ಫುಡ್ ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.